ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್. ನವೀನ ಸುದ್ದಿಗಳು, ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಬೆಂಬಲ ನಮ್ಮ ಶಕ್ತಿ. ಮೂಗಿನೊಳಗೆ ಕೂದಲು ಬೆಳೆದರೆ ಒಂದು ರೀತಿಯ ಕಿರಿಕಿರಿ, ಇದರಿಂದ ಸ್ವಲ್ಪ ನಾಚಿಕೆ ಕೂಡ ಆಗುವುದುಂಟು. ಅದಕ್ಕಾಗಿ ಪದೇ ಪದೇ ಕತ್ತರಿ ಹಾಕುತ್ತೇವೆ. ಆದರೆ ಹೀಗೆ ಮಾಡಿದ್ರೆ ಒಳ್ಳೆಯದಾ? ಇದರಿಂದ ಏನಾದರೂ ತೊಂದರೆಯಾಗುತ್ತಾ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಈ ವಿಚಾರದ ಕುರಿತು ಚರ್ಮರೋಗ ತಜ್ಞ ಅಂಕುರ್ ಸರಿನ್ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಮೂಗಿನ ಒಳಗೆ ಬೆಳೆದಿರುವ ಕೂದಲು ನಮ್ಮ ದೇಹಕ್ಕೆ ರಕ್ಷಣಾತ್ಮಕ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಈ ಸಣ್ಣ ಕೂದಲುಗಳು ಧೂಳು, ಕೊಳಕು, ಬ್ಯಾಕ್ಟೀರಿಯಾ ಮತ್ತು ಅಲರ್ಜಿ ಉಂಟುಮಾಡುವ ಕಣಗಳನ್ನು ನಮ್ಮ ಉಸಿರಾಟದ ಮೂಲಕ ಮೂಗಿಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಈ ಕೂದಲುಗಳು ದೇಹವನ್ನು ರೋಗಗಳಿಂದ ನೇರವಾಗಿ ರಕ್ಷಿಸುತ್ತವೆ. ಹಾಗಾಗಿ ಇದನ್ನು ತೆಗೆಯುವುದು ಒಂದೇ, ದೇಹಕ್ಕೆ ರೋಗ ಬರುವಂತೆ ಮಾಡುವುದು ಒಂದೇ ಎಂದು ಹೇಳಿದ್ದಾರೆ. ಚರ್ಮರೋಗ ತಜ್ಞ ಅಂಕುರ್ ಸರಿನ್ ಹೇಳಿರುವ ಪ್ರಕಾರ, ಟ್ವೀಜರ್ಗಳಿಂದ ಕೂದಲನ್ನು ವ್ಯಾಕ್ಸಿಂಗ್ ಮಾಡುವುದು ಅಥವಾ ಕೀಳುವುದು ಅಪಾಯಕಾರಿ. ಇದು ಮೂಗಿನ ಒಳಗಿನ ಚರ್ಮದ ಮೇಲೆ ಸಣ್ಣ ಗಾಯಗಳನ್ನು ಉಂಟುಮಾಡಬಹುದು. ಅಲ್ಲಿ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಪ್ರವೇಶಿಸಿ ಸೋಂಕನ್ನು ಉಂಟುಮಾಡಬಹುದು. ಮೂಗಿನ ಒಳಭಾಗವು ತುಂಬಾ ಸೂಕ್ಷ್ಮವಾಗಿರುತ್ತದೆ ಮತ್ತು ಸೋಂಕು ಬೇಗನೆ ಹರಡಬಹುದು ಎಂದು ಹೇಳಿದ್ದಾರೆ. ಒಂದು ವೇಳೆ ಮೂಗಿನ ಒಳಗಿನ ಕೂದಲನ್ನು ತೆಗೆಯಲೇಬೇಕೆಂದರೆ ಅಥವಾ ಕೂದಲು ದಪ್ಪ ಹಾಗೂ ಉದ್ದವಾಗಿದ್ದರೆ, ಇದರಿಂದ ಮುಜುಗರ ಉಂಟು ಮಾಡುತ್ತದೆ ಎಂಬ ಭಾವನೆ ಇದ್ದರೆ ಅದನ್ನು ಟ್ರಿಮ್ ಮಾಡಬಹುದು. ಹಾಗಾಗಿ ಮೂಗಿನ ಕೂದಲನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಿಲ್ಲ. ಇನ್ನು ಸಣ್ಣ ಅಥವಾ ಸ್ವಚ್ಛವಾದ ಕತ್ತರಿಯಿಂದ ಕೂದಲನ್ನು ಕತ್ತರಿಸಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂದಲಿನ ಬೇರಿಗೆ ಕೈ ಹಾಕಬೇಡಿ. ಮೇಲಿಂದ ಚಿಕ್ಕದಾಗಿ ಕತ್ತರಿಸಬಹುದು. ಈ ವಿಧಾನವು ಸುರಕ್ಷಿತ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ತಜ್ಞರು ಹೇಳಿದ್ದಾರೆ. ಕೂದಲಿಗೆ ಕತ್ತರಿ ಹಾಕುವಾಗ ಕೂಡ ಸ್ವಲ್ಪ ನೋಡಿಕೊಂಡು ಮಾಡಿ. ಕತ್ತರಿಯಿಂದ ಮೂಗಿಗೆ ಗಾಯಗಳಾದರೂ ಕೂಡ ಇದರಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ದೇಹದ ಸೂಕ್ಷ್ಮ ಭಾಗಗಳಲ್ಲಿ ಈ ಮೂಗು ಕೂಡ ಒಂದು. ಇದನ್ನು ಕೂಡ ಕಾಳಜಿಯಿಂದ ನೋಡಿಕೊಳ್ಳಬೇಕು.